ನೀವು ಪ್ರವರ್ಗದಲ್ಲಿ ಹ್ಯಾಕ್ ಸೇರಿಸ್ತೀರಿ ಅಂತ ಕೇಳಿದಾಗ ಹಾಗಿದ್ರೆ ನಿಮ್ಮ DNT ಒಂದು ಪ್ರೂಫ್ಗಳನ್ನು ಕೊಡ್ರಿ ಅಂತ ಹೇಳಿದ್ರು. ತಕ್ಷಣ ನಾನಿಲ್ಲಿ 4 ಗಂಟೆ ಒಳಗೆ ಇರ್ತೀನಿ, ನೀವು ನನಗೆ ಪ್ರೂಫ್ ಕೊಡಬೇಕು ಅಂದಾಗ ನಮ್ಮ ಚಾಂದವ್ರು ಬಂದಿರೋದು. ಅದಕ್ಕೆ ಅವ್ರನ್ನ ನೆನೆಸ್ಕೊಂಡು ಒಂದು ಪ್ರಸಂಗ ಬಂತು. ಹುಬ್ಬಳ್ಳಿಯಿಂದ ಚಾಂದ್ ಇಂಜಿನಿಯರ್ ಅವರು, ಅವ್ರಿಗೆ ನಾನು ವೇದಿಕೆ ಪರವಾಗಿ ಅನಂತ ಆರ್ಥಿಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಅವರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ತಡ್ರಿ ನಮ್ಮ ತಂದೆಯವ್ರದ್ದು ಒಂದು ಸರ್ಟಿಫಿಕೇಟ್ ಇರ್ಬೋದು ಅನ್ನುವಂತ ಒಂದು ವಿಷಯ ತಿಳಿಸೋದ ತಕ್ಷಣನೇ ಮೋಟರ್ ಬೈಕ್ ತಗೊಂಡು IB ಇಂದ ಮತ್ತೆ ಸೆಟಲ್ಮೆಂಟ್ ಹೋಗಿ ಅವ್ರ ತಂದೆಯವ್ರದ್ದು ಒಂದು ಸರ್ಟಿಫಿಕೇಟ್ ಸಿಕ್ತು. ಅದ್ರಲ್ಲಿ DNT ಅಂತ ಇತ್ತು, ಶಾಲೆ ಸರ್ಟಿಫಿಕೇಟ್ ಇತ್ತು. ಅದು ಎಷ್ಟು ನಮ್ಮನ್ನು ಉಳಿತಾಯ ಮಾಡಿದೆ ಅನ್ನೋದನ್ನ ಹೇಳಕತ್ತೀನಿ. ತಕ್ಷಣನೇ ಅವರು ತಂದ ಮೇಲೆ ಅದನ್ನು ಜೆರಾಕ್ಸ್ ಮಾಡ್ತಿದ್ವಿ. ಆಮೇಲೆ ಮತ್ತೆ ಏನ್ ಮಾಡಿದಪ್ಪ ಅಂತಂದ್ರೆ ಅಲ್ಲಿ ಕುತ್ಕೊಂಡು ನಮ್ಮ ಹಾಜಿ ಸಾಹೇಬ್ರು, ನಮ್ಮ ಹುಸೇನ್ ಸಾಹೇಬ್ ಚಪ್ಪರ್ ಬಂದ್ರು. ಅವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು. ಅವಾಗ ಹಾಸ್ಟೆಲ್ಗಳಲ್ಲಿ ಹುಡುಗರನ್ನ DNT ಹುಡುಗರನ್ನ ಶಾಲೆಯಲ್ಲಿ ಕಲಿಸ್ತಾ ಇದ್ರು. ಅದನ್ನು ಕೂಡ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೀವಿ. ನಮ್ ಕಡೆ ಇದಾವ್ರಿಗೆ ನಾ ಎಲ್ಲ ಕೊಡ್ತೀನಿ ಅಂದ್ರು. ಅವರು ಸಾಕಷ್ಟು ಸರ್ಟಿಫಿಕೇಟ್ ಕೊಟ್ಟರು. ಆಮೇಲೆ ಬಿಜಾಪುರ್ಗೆ ಮೊಹಮ್ಮದ್ನಿ ಹಿಬ್ಬರಿಗೆ ಅಂತ ಹೇಳಿದ್ರು. ಅವ್ರಿಗೆ ಫೋನ್ ಮಾಡಿದ್ರು, ಅಲ್ಲೇ ಹುಬ್ಬಳ್ಳಿಯಿಂದ ಕೂತ್ಕೊಂಡು ನಮ್ದು ಒಂದು ಇರುತ್ತಾಡ್ರಿ ನಾನು ಕಳಿಸ್ತೀನಿ ಅಂದ್ರು. ತಕ್ಷಣ ವಾಟ್ಸಪ್ ಈಗೆಲ್ಲ ಮಾಧ್ಯಮದ ಒಂದು ತಂತ್ರಜ್ಞಾನ ಮೂಲಕ ಎಲ್ಲವನ್ನು ಪಡ್ಕೊಳ್ಳೋ ಸಾಧ್ಯತೆ ಇರ್ತದೆ. ಅವರು ಒಂದು ವಾಟ್ಸಪ್ ನಲ್ಲಿ ಕಳಿಸಿದ್ರು. ಅವ್ರಿಗೂ DNT ಅಂತ ಇತ್ತು. ನಮ್ಮ ಚಾಂದ್ರವರು ಏನು ಕೊಟ್ಟಿದ್ದಂತ ಸರ್ಟಿಫಿಕೇಟು, ಇಬ್ಬರಿಗೂ ಸರ್ಟಿಫಿಕೇಟು ಅವ್ರು ಬಂದ ತಕ್ಷಣ ಕೊಟ್ಟಿವಿ. ನೀವು ಯಾಕೆ ಮೊದಲಿಗೆ ನಾನು ಕಳಿಸ್ಲಿಲ್ಲ, ಯಾಕೆ ಕೊಡ್ಲಿಲ್ಲ ಅನ್ನುವಂಥ ಒಂದು ಇದಕ್ಕೆ ನಾವು DNT ಸರ್ಟಿಫಿಕೇಟ್ ಕೊಟ್ಟದಕ್ಕಾಗಿ ನಾವು ಒಂದು ಪ್ರವರ್ಗ 1ರಲ್ಲಿ ಉಳ್ಕೊಂಡಿದ್ದೀವಿ. ಅದಕ್ಕೆ ಸರ್ಕಾರ ನೀಡಿದಂತ ನಮ್ಮ ಚಾಂದ್ರವರು, ಹುಬ್ಬಳ್ಳಿಯವರು, ಅವರೆಲ್ಲರಿಗೂ ನನ್ನ ಅಭಿನಂದನೆ ಹೇಳ್ತಾ ಚಾಂದ್ರವರು ಕೂಡ ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ನಾನು ಕೇಳ್ಕೊಳ್ತೇನೆ.